ವಿಜಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಜಗದೀಶ್ ಗೌಡ ಅವರ ಸಹೋದರ ಹಾಗೂ ಖ್ಯಾತ ನಟ ವಿರಾಟ್ ಗೌಡ ಇಂದು ತಮ್ಮ ಖಾಸಗಿ ರೆಸಾರ್ಟ್ನಲ್ಲಿ ಅದ್ಧೂರಿಯಾಗಿ ಮದುವೆ ಆಗ್ತಾ ಇದ್ದಾರೆ ಅನ್ನುವಂತಹ ವಿಷಯ ಎಲ್ಲೆಡೆ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಇದನ್ನು ಕೇಳಿ ಎಷ್ಟೋ ಹುಡುಗಿಯರ ಹೃದಯ ಒಡೆದು ಚೂರು ಚೂರಾಗ್ಬಿಟ್ಟಿತ್ತು. ಜಗದೀಶ್ ಕೈ ಹಿಡಿಯಲಿರೋ ಆ ಹುಡುಗಿ ಯಾರೋ ಗೊತ್ತಿಲ್ಲ, ಆದರೆ ತುಂಬ ಅದೃಷ್ಟವಂತೆ. ಆ ಅದೃಷ್ಟ ನಮಗೆ ಸಿಗಲಿಲ್ವಲ್ಲ ಅಂದ್ಕೊಂಡು ಅವರೆಲ್ಲರೂ ಆ ಹುಡುಗಿಯನ್ನು ಶಪಿಸೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಆ ಖಾಸಗಿ ರೆಸಾರ್ಟ್ನಲ್ಲಿ ಕೆಂಪು ಮತ್ತು ಕ್ರೀಮ್ ಬಣ್ಣದ ಶೇರ್ವಾನಿಯಲ್ಲಿ ವಿರಾಟ್ ತುಂಬ ಸುಂದರವಾಗಿ ಮಿಂಚುತ್ತಿದ್ದ. ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಣ್ಣ ಅಂತ ನಗ್ತಾ ಅಣ್ಣನ ಕೆನ್ನೆಗೆ ದೃಷ್ಟಿ ಬೊಟ್ಟು ಇಡ್ತಾ ಹೇಳಿದ್ಲು ಚೈತ್ರ. ಆ ಮಾತಿಗೆ ನಗ್ತಾ ತಂಗಿಯ ತಲೆಯನ್ನು ಸವರಿದ ವಿರಾಟ್. ಅಷ್ಟರಲ್ಲೇ ಅಲ್ಲಿಗೆ ಜಗದೀಶ್ ಬಂದ. ಜಗದೀಶ್ ಬರೋದನ್ನು ನೋಡಿದ ವಿರಾಟ್ ಮತ್ತು ಚೈತ್ರ ಇಬ್ಬರು ಮೌನವಾಗಿಬಿಟ್ರು. ಚೈತ್ರ, ಎಲ್ಲವೂ ಸರಿಯಾಗಿದೆಯಾ ಅಂತ ಗಂಭೀರ ಧ್ವನಿಯಲ್ಲಿ ಕೇಳಿದ ಜಗದೀಶ್. ಹಾಂ ಹೌದಣ್ಣ ಅಂದ್ಲು ಚೈತ್ರ. ತಮ್ಮ ವಿರಾಟ್ನ ಕಡೆ ನೋಡಿದ ಜಗದೀಶ್. ತಮ್ಮನ ಮುಖದಲ್ಲಿ ಮದುವೆಯ ಕಳೆ ಎದ್ದು ಕಾಣ್ತಿತ್ತು. ತಮ್ಮನನ್ನು ನೋಡಿಯೂ ನೋಡದಂತೆ ನೋಡಿ ಅಲ್ಲಿಂದ ಹೊರಗೆ ಹೆಜ್ಜೆ ಇಟ್ಟುಬಿಟ್ಟ. ಮದುಮಗಳ ಕೋಣೆಯಲ್ಲಿ, ಅದೇ ರೆಸಾರ್ಟ್ನಲ್ಲಿದ್ದಂತಹ ಮತ್ತೊಂದು ಕೋಣೆಯಲ್ಲಿ. ಅಬ್ಬಾ, ಎಂಥ ಅದ್ಭುತ ಅವಕಾಶ ಸಿಕ್ಕಿದೆ ನಿನಗೆ. ಸೂಪರ್ ಸ್ಟಾರ್ ವಿರಾಟ್ ಗೌಡ್ ಜೊತೆ ಮದುವೆ ಅಂದರೆ ಅಬ್ಬಬ್ಬಬ್ಬಾ, ಎಷ್ಟೋ ಹುಡುಗಿಯರ ಕನಸು ಕಾಣೋ ಜೀವನ ನಿನಗೆ ಸಿಕ್ಕಿದೆ ಕಣೆ ಅಂತ ತನ್ನ ಗೆಳತಿಯನ್ನು ಅಲಂಕರಿಸ್ತಾ ಕೊನೆಯದಾಗಿ ಕೆಂಪು ಬಣ್ಣದ ಮದುವೆಯ ಮುಸುಕನ್ನು ತಲೆ ಮೇಲಿಡುತ್ತಾ ಹೇಳಿದ್ಲು ಗೆಳತಿ. ಆ ಮಾತಿಗೆ ಆ ಹುಡುಗಿ ತನ್ನ ಗೆಳತಿಯ ಕಡೆ ನಗ್ತಾ ನೋಡಿದ್ಲು. ಅಷ್ಟರಲ್ಲಿ ಹೊರಗಡೆ ಸೌಂಡ್ ಕೇಳಿಬಂತು. ಮದುವೆಯ ಶಾಸ್ತ್ರ ಶುರುವಾದಂತಿದೆ ಅನ್ನುತ್ತಾ ಗೆಳತಿ ಕಿಟಕಿಯಿಂದ ಹೊರಗೆ ಇಣೋಕು ನೋಡಿದ್ಲು. ವಿರಾಟ್ನನ್ನು ಮದುವೆಯ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಕಾಣಿಸ್ತು ಅಲ್ಲಿ. ಈಗೋ ಹೇಳಿದ್ನಲ್ಲ, ಮದುವೆ ವಿಧಿ ವಿಧಾನಗಳು ಎಲ್ಲ ಶುರುವಾಗ್ಬಿಟ್ಟಿವೆ. ವಿರಾಟ್ ಅವ್ರನ್ನ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ಲು ಆ ಹುಡುಗಿ. ಇರು, ನಾನು ನೋಡ್ತೀನಿ ಅನ್ನುತ್ತಾ 2 ಅಡಿ ಮುಂದೆ ಇಡುತ್ತಿದ್ದಂತೆ ಅಲ್ಲೇ ಇದ್ದಂಥ ಆಕೆಯ ತಾಯಿ ಮಗಳ ಕೈ ಹಿಡಿದು ತಡೆದ್ರು. ಭೈರವಿ, ಜೀರಿಗೆ ಬೆಲ್ಲ ಒಬ್ಬರ ತಲೆ ಮೇಲೆ ಮತ್ತೊಬ್ಬರು ಇಡೋವರೆಗೂ ಒಬ್ಬರನ್ನೊಬ್ಬರು ನೋಡಬಾರ್ದು. ಅದಕ್ಕೆ ಈಗ ನೀನು ಹುಡುಗನನ್ನು ನೋಡುವಂತಿಲ್ಲ ಅಂದರು ಅವರು. ಆ ಮಾತಿಗೆ ಭೈರವಿ ಬೇಸರಗೊಂಡ್ಳು. ಜೀರಿಗೆ ಬೆಲ್ಲ ಶಾಸ್ತ್ರ ಮತ್ತು ಕಣ್ಣೀರಿನ ಕತೆ. ಸ್ವಲ್ಪ ಸಮಯದ ನಂತರ ಮದುಮಗಳನ್ನು ಸಹ ಕರೀತಿದ್ದಾರೆ ಅಂತ ಹೇಳಿದ್ರಿಂದ ಭೈರವಿಯನ್ನು ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋದರು. ಅಲ್ಲೇ ಮೊದಲ ಸಾಲಿನಲ್ಲಿ ಕೂತು ನಡೀತಿದ್ದಂಥ ಮದುವೆಯನ್ನು ಹದ್ದಿನ ಕಣ್ಣಿನಿಂದ ನೋಡ್ತಿದ್ದ ಜಗದೀಶ್ ಭೈರವಿಯನ್ನು ವಿರಾಟ್ನ ಎದುರು ಕೂರಿಸಿದ್ರು. ಇಬ್ಬರ ಮಧ್ಯೆ ಅಡ್ಡತೆರೆಯನ್ನು ಕಟ್ಟಲಾಗಿತ್ತು. ಪುರೋಹಿತರು ಒಂದೊಂದೇ ಶಾಸ್ತ್ರಗಳನ್ನು ಮಾಡಿಸುತ್ತಾ ಇಬ್ಬರ ಕೈಯಿಂದ ಒಬ್ಬರ ತಲೆ ಮೇಲೆ ಮತ್ತೊಬ್ಬರು ಜೀರಿಗೆ ಬೆಲ್ಲವನ್ನು ಇಡಿಸಿದ್ರು. ಆಗ ಇಬ್ಬರ ಮಧ್ಯೆ ಇದ್ದಂಥ ಅಡೆತಡೆಯನ್ನು ತೆಗೆಯಲಾಯಿತು. ವಿರಾಟ್ನ ದೃಷ್ಟಿ ಭೈರವಿಯ ಮೇಲೆ ಬಿತ್ತು. ಭೈರವಿ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿದ್ದವಳು ತಲೆ ಎತ್ತುತ್ತಾನೇ ಇಲ್ಲ. ಒಂದು ಕಡೆ ವಿರಾಟ್ನನ್ನು ನೋಡಬೇಕೆಂಬ ಆಸೆ, ಇನ್ನೊಂದು ಕಡೆ ಎಲ್ಲರೂ ಇದ್ದಾರೆ ಎಂಬ ಸಂಕೋಚದಿಂದ ತನ್ನನ್ನು ತಾನು ನಿಯಂತ್ರಿಸ್ಕೊಳ್ತಾ ಇದ್ಲು. ಶಾಸ್ತ್ರಗಳು ಎಲ್ಲ ಮುಗಿದ ನಂತರ ಮಾಂಗಲ್ಯ ಧಾರಣೆಯ ಸಮಯ ಬಂದಿದೆ ಅಂತ ಪುರೋಹಿತರು ಹೇಳಿದ್ರು. ವಿರಾಟ್ನು ಭೈರವಿಯ ಕೊರಳಿಗೆ ತಾಳಿ ಕಟ್ಟೋದಕ್ಕೆ ಎದ್ದು ನಿಂತ ಸರಿಯಾದ ಸಮಯಕ್ಕೆ ತನ್ನ ಸೀಟ್ನಲ್ಲಿ ಕೂತಿದ್ದ ಜಗದೀಶ್ ಕೂಡ ಎದ್ದು ತನ್ನ ಜೇಬಿನಲ್ಲಿದ್ದಂಥ ತಾಳಿಯನ್ನು ಹೊರಗೆ ತೆಗೆದ. 2 ಹೆಜ್ಜೆಗಳಲ್ಲಿ ಮದುವೆ ಮಂಟಪವನ್ನು ತಲುಪಿಬಿಟ್ಟ. ತಾಳಿ ಕಟ್ಟಲು ಬಾಗಿದ್ದ ತಮ್ಮನನ್ನು ಪಕ್ಕಕ್ಕೆ ತಳ್ಳಿ ಭೈರವಿಯ ಕೊರಳಿಗೆ 3 ಗಂಟೆ ಹಾಕ್ಬಿಟ್ಟ. ಆ ದೃಶ್ಯವನ್ನು ನೋಡಿದವರು ಎಲ್ಲರೂ ದಿಗ್ಭ್ರಮೆಗೊಂಡು ಗೊಂಬೆಗಳಂತೆ ನಿಂತುಬಿಟ್ರು. ವಿರಾಟ್ಗಂತೂ ಒಂದು ಕ್ಷಣ ಕಾಲು ಕೆಳಗಿನ ಭೂಮಿ ಕುಸಿದಂತಾಯಿತು. ಭೈರವಿ ಮತ್ತು ಜಗದೀಶ್ ಕಟ್ಟಿದ್ದ ತಾಳಿಯ ಕಡೆ ಆಶ್ಚರ್ಯ ಹಾಗೂ ಗಾಬರಿಯಿಂದ ನೋಡ್ತಿದ್ಲು. ಒಂದೇ ಒಂದು ಕ್ಷಣದಲ್ಲಿ ತನ್ನ ಜೀವನವೇ ತಲೆ ಕೆಳಗಾಗಿದ್ದನ್ನು ಅವಳಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಣ್ಣ, ನೀನೇನು ಮಾಡ್ತಾ ಇದೀಯ ಅಂತ ನಿನಗೆ ಅರ್ಥ ಆಗ್ತಿದೆಯಾ? ಅವಳು ನಾನು ಪ್ರೀತಿಸಿದ ಹುಡುಗಿ
ಅಂತಂದ ವಿರಾಟ್ ಕೋಪ ಮತ್ತು ನೋವಿನಿಂದ. ಆದರೆ ಇಂದಿನಿಂದ ಅವಳು ನಿನ್ನ ಅತ್ತಿಗೆಯನ್ನು ತಪ್ಪಾದ ದೃಷ್ಟಿಯಿಂದ ನೋಡಿದ್ರೆ ನಾನು ಸುಮ್ಮನಿರಲ್ಲ ಅನ್ನುತ್ತಾ ಭೈರವಿಯ ಕಡೆ ಹಿಡಿದು ಮೇಲೆಬ್ಬಿಸಿದ ಜಗದೀಶ್. ಭಯದಿಂದ ಜಗದೀಶ್ ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಂಡ್ಲು ಭೈರವಿ. ಜಗದೀಶ್ ಅವಳನ್ನ ಕೋಪದಿಂದ ಒಂದು ನೋಟ ನೋಡ್ದ ಅಷ್ಟೇ. ಅವಳಿಗೆ ಪ್ರಾಣನೇ ಹೊರಟೋದಾಗ ಆಗೋಯ್ತು. ಮಗನೇ ಜಗದೀಶ್, ನೀನು ಮಾಡಿದ ಕೆಲಸ ಏನಾದರೂ ಚೆನ್ನಾಗಿದೆಯಾ? ಅವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲಪ್ಪ, ನೀನು ಹೀಗೆ ಹೇಗೆ ಮಾಡೋದಕ್ಕೆ ಸಾಧ್ಯ? ಇದು ತಪ್ಪು ತಾನೇ ಅಂತ ಕೇಳಿದ್ರು ಜಗದೀಶ್ನ ತಾಯಿ ಯಶೋಧ ಅವರು. ಅಮ್ಮ, ನಡೆದು ಹೋಗಿದ್ರ ಬಗ್ಗೆ ಯೋಚಿಸ್ತೀಯಾ ಅಥವಾ ಈ ಮನೆಯ ಹಿರಿಯ ಸೊಸೆಯನ್ನು ಒಳಗೆ ಬರಮಾಡ್ಕೊಳ್ತೀಯಾ ಅಂತ ತೀಕ್ಷ್ಣವಾದ ನೋಟದಿಂದ ಕೇಳ್ದ ಜಗದೀಶ್ ತನ್ನ ತಾಯಿಯನ್ನು. ಅಲ್ಲಿ ನಡೀತಿದ್ದನ್ನು ನೋಡಲಾರದೆ ವಿರಾಟ್ ಅಲ್ಲಿಂದ ಹೊರಟು ಹೋದ ಕೋಪದಿಂದ. ಚೈತ್ರಾಗೆ ಜಗದೀಶ್ ಮಾಡಿದ ಕೆಲಸ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ದೊಡ್ಡಣ್ಣ ಹೀಗೆ ಮಾಡಬಾರ್ದಿತ್ತು, ಪಾಪ ನನ್ನ ಚಿಕ್ಕಣ್ಣ ಅಂತ ಅಂದ್ಕೊಳ್ತಾ ಅಲ್ಲಿಂದ ವಿರಾಟ್ನ ಹಿಂದೆ ಓಡಿದ್ಲು ಆಕೆ ಕೂಡ. ನೀವೇನು ಮಾಡಿದ್ರಿ? ನನ್ನ ಮಗಳ ಜೀವನವನ್ನು ಯಾಕೆ ಹಾಳು ಮಾಡಿದ್ರಿ ಅಂತ ಬಿಕ್ಕಿ ಬಿಕ್ಕಿ ಅಳುತ್ತಾ ಕೇಳಿದ್ಲು ಭೈರವಿಯ ತಾಯಿ. ಈಗ ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತಾ ಕೂರಬೇಕಾ ಅನ್ನುತ್ತಾ ಭೈರವಿಯ ಕೈ ಹಿಡಿದು ಅಲ್ಲಿಂದ ಎಳಕ್ಕೊಂಡು ಹೋದ ಜಗದೀಶ್. ಒಂದು ಜೀವವಿಲ್ಲದ ಗೊಂಬೆಯಂತೆ ಜಗದೀಶ್ ಹಿಂದೆ ಹೆಜ್ಜೆ ಇಟ್ಲು ಭೈರವಿ. ಒಂದೇ ಬಾರಿಗೆ ತಾನು ಕನಸು ಕಂಡ ಜೀವನ ಇಸ್ಪೀಟ್ ಎಲೆಗಳ ಬಂಗಲೆಯಂತೆ ಕುಸಿದು ಬಿದ್ದಾಗ ಅವಳಿಗೆ ಬದುಕೋ ಆಸೆಯೇ ಹೊರಟು ಹೋಯಿತು. ತನ್ನ ಕೊರಳಿನಲ್ಲಿದ್ದ ಹೂವಿನ ಮಾಲೆಯನ್ನು ಬಲಗೈಯಿಂದ ಕೆಳಗೆ ಎಳೆದು ಬಿಟ್ಲು. ಹೂವಿನ ದಳಗಳ ಜೊತೆಗೆ ಮುತ್ತುಗಳು ಕೂಡ ಮಾಲೆಯಿಂದ ಕೆಳಗೆ ಉದುರಿದವು. ಅವುಗಳಂತೆಯೇ ಅವಳ ಜೀವನವು ಅಲ್ಲೇ ಕತ್ತರಿಸಿದ ಗಾಳಿಪಟದಂತೆ ಆರು ಹೋಯಿತು. ಐಷಾರಾಮಿ ಬಂಗಲೆ ಮತ್ತು ಕಠಿಣ ನಿರ್ಧಾರ. ಭೈರವಿಯನ್ನು ಕರ್ಕೊಂಡು ಜಗದೀಶ್ ತನ್ನ ಕಾರ್ನಲ್ಲಿ ಹೊರಟ ತನ್ನ ಬಂಗಲೆಗೆ. ಯಾಕೆ ನನ್ನ ಮದುವೆ ಆದ್ರಿ ಅಂತ ಯಾವುದೇ ಭಾವನೆ ಇಲ್ಲದೆ ಕೇಳಿದ್ಲು ಭೈರವಿ ಆತನನ್ನು. ಅದು ನನ್ನಿಷ್ಟ, ಕೇಳೋದಕ್ಕೆ ನೀನ್ಯಾರು? ನಿಮ್ಮಿಷ್ಟಕ್ಕೆ ನೀವು ಏನಾದರೂ ಮಾಡ್ಕೊಳ್ಬೋದು, ಆದರೆ ಇದರಲ್ಲಿ ನನ್ನನ್ನು ಸೇರಿಸ್ಕೊಂಡಿದ್ದೀರಿ. ಹಾಗಿರುವಾಗ ನಾನು ಕೇಳದೆ ಹೇಗಿರಲಿ? ನೀವು ನನ್ನ ಜೀವನವನ್ನು ನನ್ನಿಂದ ಕಿತ್ಕೊಂಡಿದ್ದೀರಿ. ನಿಜಕ್ಕೂ ನೀವೇನು ಅಂದ್ಕೊಂಡಿದ್ದೀರಿ ಅಂದ್ಲು ಎಲ್ಲೋ ಶೂನ್ಯವನ್ನು ನೋಡುತ್ತಾ ಭೈರವಿ. ಕನಿಷ್ಠ ತನ್ನ ಜೀವನ ಹಾಳಾಯಿತು ಎಂಬ ಕೋಪವನ್ನು ಸಹ ತೋರ್ಪಡಿಸಲಾಗದ ದುಸ್ಥಿತಿಯಲ್ಲಿದ್ಲು ಭೈರವಿ ಪಾಪ. ಅವನ ಮೇಲೆ ಕೋಪಗೊಂಡ್ರು ಅವನು ಹೇಗೆ ಪ್ರತಿಕ್ರಿಯಿಸ್ತಾನೋ ಎಂಬ ಭಯದಿಂದ ಅವಳ ಬಾಯಿಂದ ಮಾತು ಗಟ್ಟಿಯಾಗಿ ಹೊರಬರ್ತಿಲ್ಲ. ಈಗಲೇ ಈ ಚಲಿಸ್ತಿರೋ ಕಾರ್ನಿಂದ ಜಿಗಿದು ಸಾಯಬೇಕು ಅನ್ನಿಸ್ತಿತ್ತು ಅವಳಿಗೆ. ಆ ಹೆದ್ದಾರಿಯಲ್ಲಿ ಕಾರು 120ರ ವೇಗದಲ್ಲಿ ನುಗ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಒಂದು ದೊಡ್ಡ ಐಷಾರಾಮಿ ಬಂಗಲೆಯ ಮುಂದೆ ಕಾರು ಬಂದು ನಿಂತ್ಕೊಂತು. ಆ ಬಂಗಲೆ ಅವಳಿಗೆ ಹೊಸದೇನಲ್ಲ. ಅವಳು ಆಗಾಗ ಬರ್ತಿದ್ದಂಥ ಬಂಗಲೆ, ಆದರೆ ಇಂದು ಮಾತ್ರ ಯಾಕೋ ಹೊಸದಾಗಿ ಕಾಣಿಸ್ತಿತ್ತು. ಕಾರ್ ಪಾರ್ಕ್ ಮಾಡಿ ಜಗದೀಶ್ ಹೊರಗಿಳಿದು ಒಳಗೆ ಹೆಜ್ಜೆ ಇಟ್ಟ. ಕನಿಷ್ಠ ಕಾರ್ನಿಂದ ಇಳಿಯಬೇಕೆಂಬ ಆಲೋಚನೆಯನ್ನು ಭೈರವಿ ಮಾಡಲಿಲ್ಲ. ಹಾಗೆ ತುಂಬ ಹೊತ್ತು ಅಲ್ಲೇ ಕೂತಿದ್ಲು. ಅಷ್ಟರಲ್ಲಿ ಸೊಳ್ಳೆಗಳು ಹೆಚ್ಚಾಗಿ ಕಚ್ಚೋದಕ್ಕೆ ಪ್ರಾರಂಭಿಸಿದ್ರಿಂದ ಅಲ್ಲಿರಲಾಗದೆ ಕಾರ್ನಿಂದ ಇಳಿದು ಒಳಗೆ ಹೋದ್ಲು. ಅವಳು ಪ್ರವೇಶ ದ್ವಾರದ ಬಳಿ ಬರ್ತಿದ್ದಂತೆ ಅಲ್ಲೇ ನಿಲ್ಲೋ ಎಂಬ ಗದರಿಕೆಗೆ ಕಾಲು ಒಳಗೆ ಹೆಜ್ಜೆ ಇಡೋದಕ್ಕೆ ಮುಂದಿಟ್ಟ ಕಾಲನ್ನು ಹಿಂದಕ್ಕೆ ತೆಗೆದುಕೊಂಡು ಹೊಸ್ತಿಲ ಹೊರಗೆ ನಿಂತಳು. ಈ ಮನೆಗೆ ಕಾಲಿಡೋದಕ್ಕೆ ನನ್ನ ಹೆಂಡತಿಯಾಗಿ ನಿನಗೆ ಯಾವುದೇ ಹಕ್ಕಿಲ್ಲ. ಆದ್ದರಿಂದ ಹೋಗಿ ಔಟ್ ಹೌಸ್ನಲ್ಲಿರೋ ಅಂತ ಗಂಭೀರವಾಗಿ ಹೇಳ್ದ. ಆ ಮಾತಿಗೆ ಅವಳು ದಿಗ್ಭ್ರಮೆಗೊಂಡು ಹಾಗೇ ನಿಂತುಬಿಟ್ಲು. ಕೆಲಸದವ್ರ ಮಧ್ಯೆ ನಾನಿರಬೇಕಾ ಅಂದ್ಕೊಳ್ತಾ ಜಗದೀಶ್ ಕಡೆ ನೋಡ್ತಾ ನಿಂತುಬಿಟ್ಲು. ಇನ್ನೂ ಇಲ್ಲೇ ಇದೆಯಲ್ಲ, ಹೋಗು ಅಂದ ಜಗದೀಶ್ ಅಹಂಕಾರದಿಂದ. ಎಲ್ಲಿಗೆ ಹೋಗ್ಬೇಕು ಸರ್ ಅಂತ ಕೇಳಿದ್ಲು ಭೈರವಿ ಕಣ್ಣೀರು ತುಂಬಿದ ಕಣ್ಗಳಿಂದ. ಎಲ್ಲಿಗೆ ಅಂದರೆ ಹೇಳಿಲ್ವಾ? ಕೇಳಿಸ್ತಿಲ್ವಾ ನಿನಗೆ ನಾನು ಹೇಳಿದ್ದು? ಔಟ್ ಹೌಸ್ಗೆ ಹೋಗು ಅಂತ ಮತ್ತೆ ಮತ್ತೆ ನಾನು ಕೇಳಿದ್ರೆ ಏನರ್ಥ? ಆದರೂ ನಿಂಗೆ ಚೆನ್ನಾಗಿ ಗೊತ್ತು ತಾನೇ, ಯಾವುದೇ ವಿಷಯವನ್ನು ಎರಡನೇ ಬಾರಿ ಹೇಳೋದು ಅಥವಾ ಹೇಳಿಸ್ಕೊಳ್ಳೋದು ನನಗೆ ಅಸಹ್ಯ ಅಂತ.
ಅಂತಂದ ಜಗದೀಶ್ ತುಂಬಾ ಕೋಪದಿಂದ ಭೈರವಿಗೆ. ಮರು ಮಾತನ್ನು ಆಡದೆ ಅಲ್ಲಿಂದ ಔಟ್ ಹೌಸ್ಗೆ ಹೊರಟು ಹೋದ್ಲು ಭೈರವಿ ಪಾಪ. ಕಲ್ಯಾಣ ಮಂಟಪದ ಹತ್ರ. ಅಣ್ಣ ನೀನು ಸುಮ್ಮನಿರ್ಬೇಡ ಅಂತ ವಿರಾಟ್ ಹೆಗಲ ಮೇಲೆ ಕೈ ಇಟ್ಟು ಸಮಾಧಾನ ಪಡಿಸ್ತಾ ಹೇಳಿದ್ಲು ಚೈತ್ರ. ಬೇಡ ಚೈತ್ರ ಪ್ಲೀಸ್ ನನ್ನಿಂದ ದೂರ ಹೋಗು, ನಂಗೆ ಸ್ವಲ್ಪ ಏಕಾಂತ ಬೇಕು ಅಂತಂದ ವಿರಾಟ್. ಇನ್ನೇನು ಮಾತಾಡೋದಕ್ಕಾಗದೆ ಅಲ್ಲಿಂದ ಹೊರಗೆ ಬಂದಳು ಚೈತ್ರ. ಏನಾಯಿತು, ವಿರಾಟ್ ಹೇಗಿದ್ದಾನೆ ಅಂತ ಗಾಬರಿಯಿಂದ ಕೇಳಿದ್ರು ಯಶೋಧ ಅವರು. ಅಣ್ಣನಿಗೆ ಸ್ವಲ್ಪ ಸಮಯ ಬೇಕಂತೆ, ಹೋಗೋದಕ್ಕೆ ಹೇಳ್ತಿದ್ದಾನೆ. ನಾನು ಕೂಡ ಇನ್ನೇನು ಮಾತಾಡೋಕ್ಕಾಗದೆ ಹೊರಗಡೆ ಬಂದೆ ಮಮ್ಮಿ. ಆದರೂ ದೊಡ್ಡಣ್ಣ ಯಾಕೆ ಹೀಗೆ ಮಾಡ್ದ? ನಿಜಕ್ಕೂ ಅಣ್ಣ ಹೀಗೆ ಮಾಡ್ತಾನೆ ಅಂತ ನಾನು ಯಾವತ್ತಿಗೂ ಅಂದ್ಕೊಂಡಿರಲಿಲ್ಲ ಅಂದ್ಲು ಚೈತ್ರ ಅಳ್ತಾ. ನಾನು ಕೂಡ ಅಂದ್ಕೊಂಡಿರಲಿಲ್ಲ ನನ್ನ ನನ್ನ ಕಿರಿ ಮಗನ ಜೀವನವನ್ನೇ ಕಿತ್ಕೊಳ್ತಾನೆ ಅಂತ. ಜಗದೀಶ್ ನೀನು ಇದಕ್ಕೆ ಖಂಡಿತವಾಗಿ ಉತ್ತರ ಕೊಡಲೇಬೇಕು ಅಂದ್ಕೊಳ್ತಾ ಕಿರಿ ಮಗನ ಬಳಿಗೆ ಹೋಗಿ ಅವನನ್ನು ಮತ್ತು ಮಗಳನ್ನು ಕರ್ಕೊಂಡು ಅಲ್ಲಿಂದ ಮನೆಗೆ ಹೊರಟರು ಯಶೋಧ ಅವರು. ಹೋಗುವಾಗ ಭೈರವಿಯ ತಾಯಿಯ ಬಳಿ ಬಂದು, ನೋಡಿ ಬಿಗ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನಿಜಕ್ಕೂ ನನಗೆ ಕನಿಷ್ಠ ಸುಳಿವೂ ಇರಲಿಲ್ಲ ನನ್ನ ದೊಡ್ಡ ಮಗ ನಿಮ್ಮ ಮಗಳಿಗೆ ಇಷ್ಟು ದೊಡ್ಡ ಅನ್ಯಾಯ ಮಾಡ್ತಾನೆ ಅಂತ. ಆದರೆ ನಿಮಗೆ ಮಾತು ಕೊಡ್ತಿದ್ದೀನಿ, ನಿಮ್ಮ ಮಗಳ ಜೀವನ ಹಾಳಾಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದು. ಅವಳಿಗೆ ಆ ಮನೆಯ ಹಿರಿಯ ಸೊಸೆಯ ಸ್ಥಾನ, ಗೌರವ, ಮರ್ಯಾದೆ ಎಲ್ಲ ಸಿಗುವಂತೆ ನಾನು ಮಾಡ್ತೀನಿ ಅಂತಂದರು ಯಶೋಧ ಅವರು. ಆದರೆ ಅವಳು ಮನಸ್ಸಾರೆ ಇಷ್ಟಪಟ್ಟು ಪ್ರೀತಿಸಿದ್ದು ನಿಮ್ಮ ಕಿರಿಯ ಮಗನಂತಾನೆ. ಅವಳು ಪ್ರೀತಿಸ್ತವನು ಕಣ್ಣು ಮುಂದೆ ತಿರುಗಾಡ್ತಿದ್ರೆ ನನ್ನ ಮಗಳ ಜೀವನ ಏನಾಗಬಹುದು ಅಂತ ಯೋಚಿಸಿದ್ದೀರಾ? ಅದಕ್ಕೆ ನಾನು ಹೇಳಿದ್ದು ನಿಮ್ಮಂಥ ದೊಡ್ಡ ಶ್ರೀಮಂತರೊಂದಿಗೆ ನಮಗೆ ಸಂಬಂಧ ಬೇಡ ಅಂತ. ಇಂಥ ದಿನ ಬರುತ್ತೆ ಅಂತ ತಿಳಿದಿದ್ರೆ ನನ್ನ ಮಗಳನ್ನು ಈ ಮದುವೆ ಮಂಟಪಕ್ಕೆ ಕರ್ಕೊಂಡೇ ಬರ್ತಿರಲಿಲ್ಲ ನಾನು ಅಂದರು ಅವರು ಯಶೋಧ ಅವರ ಕೈ ಹಿಡಿದು ಅಳುತ್ತಾ. ನೀವು ಅಳಬೇಡಿ ಪ್ಲೀಸ್ ಅನ್ನುತ್ತಾ ಸ್ವಲ್ಪ ಸಮಯ ಅಲ್ಲೇ ಇದ್ದು ಅವರಿಗೆ ಧೈರ್ಯವನ್ನು ಹೇಳಿ ಅಲ್ಲಿಂದ ತಮ್ಮ ಮನೆಗೆ ಹೊರಟರು. ಅವರು ಮನೆಗೆ ಬಂದು ನೋಡುವಷ್ಟರಲ್ಲಿ ಅಲ್ಲಿ ಜಗದೀಶ್ ಆಗಲಿ ಭೈರವಿ ಆಗಲಿ ಎಲ್ಲೂ ಕಾಣಲಿಲ್ಲ ಅವರಿಗೆ. ಅವರೆಲ್ಲೂ ಅಲ್ಲಿ ಇರಲೇ ಇಲ್ಲ. ಇವರಿಬ್ಬರು ಎಲ್ಲಿಗೋದ್ರು? ಅವನ ಹುಡುಗಿನ ಕರ್ಕೊಂಡು ಎಲ್ಲಿಗೆ ಹೋಗಿದ್ದಾನೆ ಅಂತ ಯೋಚಿಸ್ತಿದ್ರು ಯಶೋಧ ಅವರು. ದೇವರೇ ಇದೇನಿದು ವಿಧಿಯಾಟ ಅಂದ್ಕೊಳ್ತಾ ಚೈತ್ರ ದೊಡ್ಡನಿಗೆ ಕಾಲ್ ಮಾಡು ಅಂತಂದರು ಅವರು. ಏನೂ ಅಗತ್ಯ ಇಲ್ಲ, ತನ್ನ ಹೆಂಡತಿಯನ್ನು ಕರ್ಕೊಂಡು ತನ್ನ ಸ್ವಂತ ಮನೆಗೆ ಹೋಗಿರ್ತಾನೆ, ನಾವು ಕೂಡ ಅಲ್ಲಿಗೆ ಹೋಗಬೇಕು, ಬನ್ನಿ ಹೋಗೋಣ ಅಂದನು ವಿರಾಟ್ ಹೊರಗೆ ಹೆಜ್ಜೆ ಹಿಡ್ದ. ಆದರೆ ವಿರಾಟ್ ಈ ಪರಿಸ್ಥಿತಿಯಲ್ಲಿ ನೀನು ಅಂತ ಯಶೋಧ ಅವರ ಮಾತು ಮುಗಿಯುವ ಮುನ್ನವೇ, ನಾನು ಚಿಕ್ಕ ವಯಸ್ಸಿನಿಂದ ಅವನನ್ನು ದೇವರಂತೆ ಕಂಡೆ, ಆರಾಧಿಸ್ದೆ, ಅಭಿಮಾನಿಸ್ದೆ. ಆದರೆ ಅಣ್ಣನೇ ಹೀಗೆ ಮಾಡಿದ್ರೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಮ್ಮ ಅನ್ನುತ್ತಾ ತಾಯಿನ ಅಪ್ಕೊಂಡು ಅಷ್ಟರವರೆಗೂ ತಡೆದಿದ್ದ ನೋವನ್ನೆಲ್ಲ ಹೊರ ಹಾಕ್ಬಿಟ್ಟ. ಮಗನ ನೋವು ಮತ್ತು ಅಳುವನ್ನು ಕಂಡ ತಾಯಿಯ ಹೃದಯ ಹಿಂಡು ಹೋದಂತಾಯಿತು. ವಿರಾಟ್ ಅಳ್ತಿರೋದು ನೋಡಿ ಚೈತ್ರ ಕೂಡ ಕಣ್ಣೀರಿಡೋದಕ್ಕೆ ಆರಂಭಿಸಿದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ನೋಡಿ. ಹಾಗೆ ಯಾವ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬರುತ್ತೋ ಆ ಸ್ಟೋರಿನ ಮಾತ್ರ ನಾನು ಕಂಟಿನ್ಯೂ ಮಾಡೋದು. ನಾನು ಈಗಾಗಲೇ ಬಹಳಷ್ಟು ನ್ಯೂ ಸ್ಟೋರೀಸ್ನ ಹಾಕಿದ್ದೆ, ಅದರ ಯಾವು ಅಷ್ಟಾಗಿ ರೀಚ್ ಆಗಲಿಲ್ಲ, ಹಾಗಾಗಿ ಹಾಕಿದ್ದೀನಿ. ಯಾವ ಸ್ಟೋರಿ ರೀಚ್ ಆಗುತ್ತೋ ಅದನ್ನು ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.